ನಮಕ್ಕಿಂತ ನಾಯಿಗೆ ಜಾಸ್ತಿ ನಿಯತ್ತಿರುತ್ತೆ ಅನ್ನೋದು ಇದಕ್ಕೆ ಅನ್ಸುತ್ತೆ. ಗೈಸ್, ಹೋದ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ತೋಟ ತೋರಿಸ್ತೀನಿ ಅಂತ. ಇವತ್ತು ತೋರಿಸ್ತೀನಿ ಬನ್ನಿ. ತೋಟದಲ್ಲಿ ಸ್ವಲ್ಪ ಗರಿ ಎಲ್ಲ ಎತ್ತಾಕೋದಿತ್ತು, ಎತ್ತಾಕ್ತಿದೀವಿ. ಹಂಗೆ ನಮಗೆ ನೀರು ಕಾಸ್ಕೊಳೋದಕ್ಕೆ ಬೆಂಡ್ ಬೇಕಾಗಿತ್ತು, ಎತ್ಕೊಂಬರಕ್ಕೆ ಬಂದಿದ್ದೀವಿ. ಗೈಸ್, ಇದೇ ನಮ್ಮ ಹೊಲ. ಇಲ್ಲಿ ಕರಿಬೇವು ಹಾಕಿದ್ದೀವಿ, ತೆಂಗಿನಕಾಯಿ ಹಾಕಿದ್ದೀವಿ. ಎಲ್ಲ ನಾನು ನಮ್ಮ ಅಪ್ಪನೇ ಹಾಕಿರೋದು. ನಾನು ಹೋದ್ಸಲಿ ಬಂದಾಗೆಲ್ಲ ಹುಲ್ಲು ಜಾಸ್ತಿ ಬೆಳ್ಕೊಂಡಿತ್ತು. ಈ ಸಲ ಎಲ್ಲ ತಗ್ಸಾಕೈತೆ. ಈ ವಿಡಿಯೋದಲ್ಲಿ ಮನೆ ಹತ್ರ ಇರೋ ತೋಟ ಮಾತ್ರ ತೋರಿಸ್ತಿರೋದು. ಇನ್ನೂ ಒಂದು ತೋಟ ಐತೆ, ಅದು ಊರಾಚೆ ಐತೆ. ಅಲ್ಲಿಗೆ ಹೋದಾಗ ತೋರಿಸ್ತೀನಿ. ಅಲ್ಲಿ ಸೂರ್ಯಕಾಂತಿ ಬೆಳೆದಿರೋದೆಲ್ಲ ಬಿಟ್ಟು ಇಲ್ಲಿ ಮಿಕ್ಕಿದ್ದೆಲ್ಲ ನಮ್ಮ ತೋಟನೇ. ಇಲ್ಲಿಂದ ಲಾಸ್ಟ್ವರೆಗೂ ನಮ್ಮ ದೊಡ್ಡಪ್ಪ ಅವ್ರದ್ದು. ಹಂಗೆ ಫುಲ್ಲು ಕೆಳಗಡೆನೂ ನಮ್ಮ ತೋಟ ಐತೆ. ಗೈಸ್, ಈ ತೋಟದಲ್ಲಿ ಏನೂ ಹಾಕಿಲ್ಲ. ಯಾಕಪ್ಪ ಅಂದರೆ ಊರಾಚೆ ಇರೋ ತೋಟದಲ್ಲಿ ರಾಗಿ ಹಾಕಿದ್ದೀವಿ. ನಮ್ಮ ಅಪ್ಪಾಜಿ ಕೈಯಲ್ಲಿ 2 ತೋಟ ನೋಡ್ಕೊಳಕ್ಕಾಗಲ್ಲ ಅಂತ. ಗೈಸ್, ಈ ತೋಟ ಫುಲ್ಲು ಜಾಸ್ತಿ ಉದ್ದ ಐತೆ. ಲಾಸ್ಟಲ್ಲಿ ಬೇಲಿ ಎಲ್ಲ ಬೆಳೆದೈತೆ. ಅದನ್ನು ನಮ್ಮ ಜಾಗನೇ. ಅಲ್ಲಿ ಏನು ಬೆಳೀತಿಲ್ಲ. ಯಾಕಪ್ಪ ಅಂದರೆ ಒಬ್ರು ಕೈಯಲ್ಲೇ ನೋಡ್ಕೊಳಕ್ಕಾಗಲ್ಲ ಉದ್ದ ಆದರೆ. ಹಾಗೆ ಬಂದಿದ್ದೀವಿ. ಸ್ವಲ್ಪ ನುಗ್ಗೆಕಾಯಿ ಕಿತ್ಕೊಂಡು ಹೋಗೋಣ ಅಂತ. ಈ ತೋಟ ನಮ್ದಲ್ಲ. ಟೋಟಲ್ ಆಗಿ ನಮ್ಮ ಹತ್ರ ಇರೋದು 3 ತೋಟ. ಇವಾಗ 2 ತೋರಿಸಿದ್ದೀನಿ, ಇದು ಒಂದು. ಗೈಸ್, ಈ ತೋಟದಲ್ಲೂ ಏನು ಬೆಳೆದಿಲ್ಲ. ತೆಂಗಿನಕಾಯಿ ತಗೊಂಡು ಹೋಗೋಣ ಅಂತ ಬಂದಿದ್ವಿ. ಇಲ್ಲಿ ನೋಡಿದ್ರೆ ನಲ್ಲಿಕಾಯಿ ಬಿಟ್ಟೈತೆ. ಗೈಸ್, ಕಿತ್ಕೊಂಡು ಮನೆಗೆ ಹೋಗೋಣ ಅಂದರೆ ಆಗಲೇ ಸೂರ್ಯಕಾಂತಿ ತೋರಿಸಿದ್ನಲ್ಲ, ಅಲ್ಲಿ ತನಕ ಮತ್ತೆ ನೆಟ್ಕೊಂಡು ಹೋಗ್ಬೇಕು. ಅದಕ್ಕೆ ಮುಂದಿನ ಸಲ ಬಂದಾಗ ನೋಡ್ಕೊಳ್ಳೋಣ ಅಂತ ಸುಮ್ಮನಾದೆ. ಗೈಸ್, ನೀವು ಇಲ್ಲಿ ನೋಡ್ತಿರೋ ನಾಯಿಗೆ ನಾನು ಚಿಕ್ಕ ವಯಸ್ಸಿಂದ ಬಿಸ್ಕೆಟು ಹಾಕಿಲ್ಲ, ಬ್ರೆಡ್ಡು ಹಾಕಿಲ್ಲ. ಇದು ನನ್ನ ಫ್ರೆಂಡ್ ಅವ್ರ ನಾಯಿ. ಅವ್ರ ಮನೆ ಹತ್ರ ಹೋದಾಗೆಲ್ಲ ಆಟಾಡಿಸ್ತಿದ್ದೆ. ಇವತ್ತು ಹಾಲು ತರಬೇಕು ಅಂತ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದೆ. ಅಲ್ಲಿಂದ ನೋಡ್ಕೊಂಡು ನಮ್ಮ ಮನೆ ತನಕನ ಬಂದೈತೆ.